ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ಗುಡ್ ಮಾರ್ನಿಂಗ್. ನಮ್ದು ಈಗ ತಾನೇ ಟಿಫಿನ್ ಆಯಿತು. ನಿಮ್ದು ಆಯಿತಾ? ನಾವು ಟಿಫಿನ್ ಉಪ್ಪಿಟ್ಟು ಮಾಡಿದ್ವಿ. ಜಯೇಶ್ ಸ್ಕೂಲ್ಗೆ ಹೋದ. 7:30 ಸ್ಕೂಲ್ ಇರುತ್ತೆ. 7:30 ಸ್ಕೂಲ್ಗೆ ಹೋದ. ಇನ್ನು 1:30 ಬಿಡುತ್ತೆ. 1:30 ಬರ್ತಾನೆ. ಪ್ರಕಾಶ ಕೂಡ ಅವರು ಹಾಗೆ ಬಿಟ್ಬಿಟ್ಟು ಹಾಗೆ ಕೆಲ್ಸಕ್ಕೆ ಹೋಗ್ತಾನೆ. ಆತ ಕೂಡ ಕೆಲ್ಸಕ್ಕೆ ಹೋಗಿದ್ದಾನೆ. ಇನ್ನು ನಾನು ನಮ್ಮ ಬೇಬಿ ಇಬ್ಬರೇ ಇರ್ತೀವಿ ಮಧ್ಯಾಹ್ನ ಮಟನು. ಈಗೆಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ನೋಡಿ. ನಿನ್ನೆ ಚಿಕನ್ ಗ್ರೇವಿ ಮಾಡಿದ್ವಿ, ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಹಾಕ್ತೀನಿ ನೋಡಿ. ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ನನಗೆ ನಾನ್ ವೆಜ್ ಅಷ್ಟು ಮಾಡೋಕ್ಕೆ ಬರಲ್ಲ. ನಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅವರೇ ಮಾಡಿದ್ದು ಚಿಕನ್ ಗ್ರೇವಿನ. ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ನೋಡಿ. ನಮ್ಮ ಬೇಬಿ ಈಟಿಂಗ್ನಾಗ ಬ್ಯುಸಿ ಅದ್ರ. ಚಿಕನ್ನ ಕ್ಲೀನಾಗಿ ತೊಳ್ಕೊಂಡಿದ್ವಿ, ಚಿಕ್ಕದಾಗಿ ಹೆಚ್ಕೊಂಡು ತೊಳ್ಕೊಂಡು ಒಂದು 3 ಸಲ ತೊಳ್ಕೊಳ್ಳಿ. ನಾವು 3 ಸಲ ಕ್ಲೀನಾಗಿ ತೊಳ್ಕೊಂಡಿದ್ವಿ. ಸ್ಪೂನು ಉಪ್ಪು ಚಿಕನ್ನಿಗೆ ಉಪ್ಪು ಹಾಕ್ಯಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡು ಚಲೋ ತಂಗ ಕಲಸೋದು ಪೇಸ್ಟು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಡ್ಬೋದು. ಚಿಟಿಗೆ ಅಷ್ಟು ಅರಶಿನ ಪುಡಿ, ಅರಶಿನ ಎಲ್ಲ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಡಬ್ರಿಗೆ ಹಾಕ್ಕೊಂಡು ಇದನ್ನ ಬೆನ್ಸಕ ಇಟ್ಟಿದ್ದೇನೆ. ಚಿಕನ್ ಸ್ವಲ್ಪ ಕುದ್ಲಕ್ಕೆ ಇಟ್ಟಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇನ್ನೆಲ್ಲ ಅಷ್ಟನ್ನ ಸ್ವಲ್ಪ ಚಿಟಿಗೆ ಅಷ್ಟು ಉಪ್ಪು ಹಾಕ್ಯಂದು ಮಿಕ್ಸ್ ಮಾಡ್ಕೊಂಡು. ಯಾರಿಗಿದು? ನನ್ನ ಪಾಪ ಸ್ವಲ್ಪ ಪಾಪ ಆಯ್ತು ನಮ್ಮ ಮನೆಯಲ್ಲಿ. ಯಾರವರು? ನಾನೇನು ಅದಕ್ಕೆ ಚಿಟಿಗೆ ಅಷ್ಟು ನೀರು ಹಾಕ್ಬೋದು. ಹಾಕ್ಕೊಳ್ಳಿ. ಅದಕ್ಕೆ ಕುಚ್ಚಲ್ಕಾಯಿ ಏನು ಬೇಕು? ಯಾರು ಮಾಡತ್ತಾರ? ಇನ್ನಿ ಮಾಡತ್ತೈತಿ. ಇನ್ನು ಮಾಡಿಲ್ಲಲ್ಲ. ಯಾರ ಕೊಡ್ತಾರ? ಕುಚ್ಚಾಕಿಟ್ಟ ಮೇಲೆ ಸ್ವಲ್ಪ ಕಡ್ಡಾಡ್ಸಬೇಕು. ಅದು ಕುಚ್ಚಲಿಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಚಿಕನ್ ಕುದ್ದಿದ್ದೆ ಐತಿ, ಹಾಫ್ ಬಾಯ್ಲ್ ಮಾಡ್ಕೊಂಡೇನಿ. ಇವಾಗ ತೆಗಿತೀನಿ. ಆಮೇಲೆ ಮುಂದೆ ಸ್ವಲ್ಪ ಹೌದನ್ನಿಲ್ಲ ನಂಗೆ ಸೋಯಾ ಸಾಸು. ಚಿಕನ್ ಮಾಡೋಕೆ ಬೇಡ, ಎದರ ಮಾಡಬೇಕು. ನನಗೆ ಕೊಡಲ್ಲ. 2 ಸ್ಪೂನು ಎಣ್ಣೆ, ಮೆಣಸಿಕಾಯಿ, ಗ್ರೀನ್ ಚಿಲ್ಲಿ ಒಂದು 3 ತಗೊಳ್ಳಿ. ಪ್ಲೇನ್ ಚಿಕನ್ ಆಯಿತು. ಆಗಿ 2 ಈರುಳ್ಳಿ ಹಚ್ಚಿಟ್ಟು ಫ್ರೈ ಮಾಡ್ತಾ ಇದ್ದೆ. ನಿಂಗೆ ಅಡುಗೆ ಮಾಡೋದು ಯಾರು ಕಲಿಸಿದ್ರು? ನಾನೇ ಕಲಿತಿದ್ದೆ. ಈರುಳ್ಳಿ ಬೆಂದ ಮೇಲೆ 1 ಟಮಾಟೆ, ಚಿಟಿಗೆ ಅಷ್ಟು ಅರಶಿನ, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಬೋದು. ಅದಕ್ಕೆ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಗೋವಾ ಸ್ಪೆಷಲ್ ಫುಡ್ ಏನು? ಗೋವಾ ಸ್ಪೆಷಲ್ ಫುಡ್ ಫಿಶ್, ಚಿಕನ್ ಡ್ರೈ, ಚಿಕನ್ ಚಿಲ್ಲಿ, ಚಿಕನ್ ಶಕೋತಿ. ನಿಂಗೆ ಯಾವ್ದು ಫೇವ್ರೆಟ್? ಚಿಕನ್ ಶಕೋತಿ, ಚಿಕನ್ ಚಿಲ್ಲಿ. ಸ್ವಲ್ಪ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮೊದಲೇ ಮಸಾಲೆ ಸ್ವಲ್ಪ ಹಾಕಿದ್ರೆ 1/2 ಸ್ಪೂನ್ ಅಷ್ಟೇ ಮಿಕ್ಸ್
ಮಿಕ್ಸ್ ಮಾಡ್ಕೊಂತಿದ್ದೀವಿ. ಮಿಕ್ಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿದ್ವಿ, ಇಷ್ಟು ಫ್ರೈ ಮಾಡ್ಕೊಂಡಿದ್ವಿ. ಈಗ ಚಿಕನ್ ಆ್ಯಡ್ ಮಾಡ್ಕೊತೀವಿ. ಚಿಕನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಆದಮೇಲೆ ಇದಕ್ಕೆ ಮೆಣಸಿನ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇವೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಪೆಪ್ಸಿಕಾರ್ನ್ ಹಾಕ್ತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀವಿ. ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಂಚೂರು ಗರಂ ಮಸಾಲ, ಒಂದು ಸ್ಪೂನ್ ಖಾರ, ಚಿಕನ್ ಕುದಿಸಿದ್ದು ನೀರು 2 ಸ್ಪೂನ್ ಹಾಕ್ತಾ ಇದೆ. ಅದಕ್ಕೆ ಕುದಿಯೋಕೆ ಬಿಡ್ಬೋದು. ಚಿಲ್ಲಿ, ಸೋಯಾ ಸಾಸ್ ಚಿಲ್ಲಿ 2 ಮಿಕ್ಸ್ ಮಾಡ್ತೀವಿ. ಗ್ರೀನ್ ಚಿಲ್ಲಿ, ಸೋಯಾ ಸಾಸ್ ಆ್ಯಡ್ ಮಾಡ್ಕೊತಿದ್ವಿ. ಒಂದರ್ಧ ಹಾಫ್ ಲಿಂಬು ಹಿಂಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಚಿಕನ್ ಹೆಸರೇನು ಹೇಳ? ಚಿಕನ್ ಹೆಸರೇನು? ಚಿಕನ್ ಗ್ರೇವಿ. ಅದು ಚಿಕನ್ ಕುಚ್ಚಿದ ಚಿಕನ್ ನನ್ನ ಮಗಳು ನನ್ನ ಮಗ ಇದ್ದಾರ ತಿಂದು ಮುಗಿಸಿದ್ರು. ಫಿನಿಶ್ ಖಾಲಿ ಜಾಲಿ ಇವರೇ ಮಾಡಿದ್ದೆಲ್ಲ. ಒಂದು ಬೇಯ ಕೊಡ್ತೀನಿ. ಇವರೇ ಮಾಡಿದ್ದೆ. ಇವರೊಬ್ರು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಲಾಸ್ಟ್ ಎಂಡ್ ಇದು. ಆದಮೇಲೆ ಇದನ್ನ ಕೊತ್ತಂಬರಿ ಹಾಕಿದ್ಮೇಲೆ ಎಲ್ಲ ಕಡ್ಡಾಡಿಸ್ಕೊಂಡು ಫಿನಿಶ್ ಇದು ಎಂಡ್ ಚಿಕನ್ ಮಾಡೋದು. ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಬಂದ್ ಮಾಡ್ಕೊಂಡು ಖಾಲಿ ಬಯ್ಯಾಗ ಕೊಡು. ಅವನು ತಿನ್ನಲ್ಲ. ಏನು ಮಾಡತ್ತಿ? ಏನದು? ಯಾರು ಮಾಡ್ಯಾರ? ನೀನೇ ಮಾಡಿ. ನಂಗೊಂದು ಸ್ವಲ್ಪ ಕೊತ್ತಿ. ಹಾಂ ನೀಡು. ನೀಡಿಕೆಮ್ಮ. ಯಾರಿಗದ್ದು? ಹಾಂ ಸಾಕು. ನೀಡಮ್ಮ ಬೇಬಿ. ಯಾರನ್ನ ಇಡ್ತಿ? ಇದು ಯಾರಿಗೆ? ನೀನು ಇಡತ್ತಿ? ನೀಡು. ಅದು ಚಿಕನ್ನಾಗ ಏನು ಮಾಡಿ? ಏನು ಮಾಡಿಲ್ಲ? ನೀರು ಹಾಕಿ ಮಸಾಲೆ ನೀನು ಹಾಕಿಲ್ಲ. ಅಲ್ಲಿನ ಜನರೇಷನ್ನಾಗ ನೀರು ಹಾಕಿದ್ದು ಮಾಡಿದ್ಯಾ? ಥ್ಯಾಂಕ್ ಯು ಥ್ಯಾಂಕ್ಸ್. ಈಜಿ ಅಲ್ಲ ನಿನ್ನ ಜನರೇಷನ್ನಾಗ ಈಜಿ. ಸಾಕು. ಅದಕ್ಕೇನು ಮಾಡಿಲ್ಲ ತಿನ್ನಕ? ಚಪಾತಿ ಮಾಡಿಲ್ಲ?
ನಾವು ಚಿಕನ್ ಜೊತೆ ಚಪಾತಿ ಮಾಡ್ಕೊಂಡಿದ್ವಿ. ಮಾಡಿರೋರು ಇವರು. ಏನಮ್ಮ ಚಪಾತಿ ಕೊಡು. ನೀ ಮಾಡಿ ಇಲ್ಲ, ಯಾರು ಮಾಡ್ಯಾರ ಅದನ್ನ? ಥ್ಯಾಂಕ್ ಯು. ನಿಂಗೆ ಮಮ್ಮ ಬೇಕಾ ಚಪಾತಿ ಬೇಕಾ? ಬೇಬಿ ಚಲೋ ಆಗಿತ್ತು ಚಿಕನ್. ಚಲೋ ಆಗೈತಿ. ಹಲೋ ಆಗೈತಿ. ಚಿಕನ್ ಜೊತೆಗೆ ಚಪಾತಿ ತಿಂದು ನೋಡಿ ಚಿಲಿ ಒಳಗೆ ಚೆನ್ನಾಗಿದೆ. ಲಿಸನ್ ಟು ಮೀ. ತಿನ್ನಮ್ಮ ಬೇಬಿ ತಿನ್. ಬೋನ್ ಬೋನ್ ಬೋನ್. ಟೇಕ್ your hand, move. ತಿನ್ನ. बैठगा यस. ಇಲ್ಲಿ ನೋಡು. ವಾ ಚಲೋ ಐತೆ. ಹೀಗೆ ಹಾಂ ಎಲ್ಲಿಗೆ ಪಿಕ್ನಿಕ್ ಹೋಗ್ತೀರಿ? ಎಲ್ಲಿ ಲಾಂಗ್ ಡ್ರೈವ್ ಹೋಗ್ತೀರಿ? ಮಮ್ಮ ಮಾಡು. ಓಕೆ, ನೋಡಿದ್ರಲ್ಲ ಚಿಕನ್ ಗ್ರೇವಿ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಾಗಿತ್ತು. ನಾವು ತಿಂದ್ವಿ. ಆಮೇಲೆ ಪ್ಲೇನ್ ಚಿಕನ್ ಮಾಡಿದ್ವಲ್ಲ, ಅದು ನಮ್ಮ ಬೇಬಿಗಾಗಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಏನೂ ಹಾಕಿದ್ದಿಲ್ಲ ಅದಕ್ಕೆ, ಬರೀ ಉಪ್ಪು ಅರಶಿನ ಹಾಕಿ ಕುಚ್ಚಿ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಿದ್ರು ಅಷ್ಟೇ. ತುಂಬ ಚೆನ್ನಾಗಿತ್ತು. ನೀವು ಚಿಕ್ಕ ಮಕ್ಕಳಿದ್ರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.